ಇಲ್ಲದು ಮತ್ತು 4 ಮಾತಿನಾಗ ಏನಿಲ್ಲ 4 ಮಾತಾಗಿ ಹೋತ್ ನಂದು ಇನ್ನೇನು ಮುಗಿಸೋದನ. ಮತ್ತು ಬ್ರಹ್ಮಜ್ಞಾನಿ ಯಾವಾಗ ಆಗ್ಬೇಕು? ಮತ್ತೆ ಬರೀ ನಾವು ಊಟ ಮಾಡೋದು, ನಿದ್ದೆ ಮಾಡೋದು, ಕೆಲಸ ಮಾಡೋದು, ನೌಕರಿ ಮಾಡೋದ್ರಾಗ ಟೈಮ್ ಹೋದ್ರೆ ಸದ್ಗುರುನಾಥನ ಮುಂದೆ ಕುಂತು ಯಾವಾಗ ಕೇಳೋದು? ಬ್ರಹ್ಮಜ್ಞಾನಿ ಕೇಳೋದು ಯಾವಾಗ? ಅದನ್ನು ಕೇಳಿ ಯಾವಾಗ ನೆನಪಿನಾಗ ಇಟ್ಕೋಬೇಕು? ಶ್ರವಣ ಮನನ ನಿಧಿಧ್ಯಾಸನ ಯಾವಾಗ ಮಾಡೋದು? ಈಗ ನನಗೆ 58 ವರ್ಷ, 24 ವರ್ಷ, 27, 28 ವರ್ಷ ರಾತ್ರಿ ಓದು, ಇನ್ನು ಉಳಿದು 24ರಾಗ ನಾನು ಮಾಡೋದು. ಈಗ ಅದಕ್ಕೋಸ್ಕರ ಸ್ವಲ್ಪ ಇವತ್ತೊಂದು ದಿವಸ ಗುರು ನಾಮಸ್ಮರಣೆ, ಗುರುವಿನ ಸ್ತುತಿಸೋದು ಮಾಡಬೇಕು. ಇವತ್ತು ಮನೆ ಕಡೆ ಸ್ವಲ್ಪ ಲಕ್ಷ್ಯ ಕಡಿಮೆ ಮಾಡಿಬಿಡ್ರಿ ಇವತ್ತಷ್ಟ. ಮತ್ತು ನಾಳಿಂದ ಏನಾರು ಯಾಕೆ ಮಾಡೋಲ್ರಿ ನೀವು? ಗುರುವಿನ ಮಾತು ಹೇಳಪ್ಪ ನೀನು ಅಂದ್ರು ಆಯ್ತು, ಬುದ್ಧಿಯಾರ ಹೇಳ್ತೀನಿ. ಗುರುವಿನ ಮಾತು ಹೆಂಗಂದ್ರೆ ಕೇಳಿದ್ರ ಕಬೀರದಾಸರಿ, ನಿಮಗೆ ಗುರು ಬೇಕೋ ಗೋವಿಂದ ಬೇಕು ಅಂತ. ಅವ್ರು ಹೇಳಿದಂತ ಗುರು ಬೇಕ್ರಿ ನನಗೆ, ಗೋವಿಂದ ಬೇಡವಾ? ಬೇಡ್ರಿ. ಯಾಕ? ಅವನ್ ತೊಗೊಂಡು ನಾ ಏನು ಮಾಡಲಿ? ನನಗೆ ಗುರು ಬೇಕು. ಗುರು ಇದ್ದ ಅಂದ್ರೆ ಗೋವಿಂದನ ತೋರಿಸ್ತಾನ. ನಾ ಗುರುವಿನ ಬಿಟ್ಟು ಗೋವಿಂದನ ಕಡೆ ಹೋದ್ರ ಅವ ಒಂದು ಕಳಿಸ್ಬಿಡ್ತಾನ ನಮ್ಮ. ಯಾಕೇಳಿ ಬೈತಾನವ ದೇವ್ರು. ಅಲ್ಲೋ, ನಿನಗೆ ಗುರು ಉಪದೇಶ ಆಗಿಲ್ಲ, ಗುರು ಆಶೀರ್ವಾದ ಆಗಿಲ್ಲ, ನನ್ನಂತಕ್ಕೆ ನೇರವಾಗಿ ಬಂದ್ಯಾಗ ನಿನಗೆ ಆಶೀರ್ವಾದ ಕೊಡುದಂತ ದೇವ್ರು. ಅಷ್ಟು ಪವರ್ ಗುರುವಿಗಿದೆ. ದೇವರನ್ನ ತೋರಿಸುವ ಅಧಿಕಾರ ಇರುವುದ ಗುರುವಿಗೆ, ತಂದೆ ತಾಯಿಗೂ ಇಲ್ಲ. ತಂದೆ ತಾಯಿ ಹೆತ್ತರು ಚೆನ್ನಾಗಿ ಜೋಪಾನ ಮಾಡ್ತಾರೆ, ಊಟ ಕೊಡ್ತಾರೆ, ಜಡ್ಡು ಜಾಪತ್ರೆ ತೋರಿಸ್ತಾರೆ, ಏನೆಲ್ಲ ಮಾಡ್ತಾರೆ. ಆದ್ರೆ ಮುಕ್ತಿಗೆ ದಾರಿ ತೋರಿಸೋನೇ ಗುರು. ಅವನು ಬಿಟ್ರೆ ಯಾರಿಗೂ ತೋರಿಸೋ ಅಧಿಕಾರ ಇಲ್ಲ. ಅದಕ್ಕೆ ಗುರುವಿನ, ಅದಕ್ಕೆ ಹೇಳ್ಯಾರ ನಿಜಗುಣ ಸೇವೆ, ಶ್ರೀ ಗುರು ವಚನೋಪದೇಶವನ್ನ ಆಲಿಸಿದಳಾಗವುದು ನರರಿಗೆ ಮುಕ್ತಿ. ಯಾವಾಗ ಗುರುವಿನ ಮುಂದೆ ಶ್ರೀ ಮುಖದಿಂದ ಅವ್ರ ಮುಖದಿಂದ ಕೇಳ್ತೀರಿ ಜ್ಞಾನದ ಸಂಪತ್ತು, ಆಗ ನಿಮ್ಮ ಮುಕ್ತಿ ಆಗ್ತಂತ ಹೇಳ್ಬಿಟ್ಟಾರೆ ನಿಜಗುಣ ಸೇವೆ. ತಡನ ಇಲ್ಲ ಅಂತ, ಹಂಗ ಕುಂತ ಕೇಳ್ಬೇಕಂತ ಗುರುವಿನ ಮುಂದೆ. ಯಾವ್ದಾರ ವರ್ಷದಾಗ ಒಂದ್ ದಿವ್ಸ ಇವತ್ತು ಬಂದು ಕುಂತು ಕೇಳಿ ಅದು ಟೈಮ್ ಆತ್ರಿ 2 ನಿಮಿಷದಾಗ ಮುಗಿಸ್ರಿ, 3 ನಿಮಿಷದಾಗ ಮುಗಿಸ್ರಿ ಅಂದ್ರೆ ಆಗುದಿಲ್ಲ. ಅದು ಬ್ರಹ್ಮಜ್ಞಾನ ಸರ. ಅದಕ್ಕೆ ಇದನ್ನ ಕೇಳ್ಬೇಕನ್ಯಾಗ ಹಂಗೆಲ್ಲ ಆಗ್ಬಾರ್ದು. ಅಪಭ್ರಂಶ ಚೆನ್ನಾಗಿ ಕುಂತು ಕೇಳ್ಬೇಕು. ಆ ಗುರುವಾಣಿ ಸಿಗುದು ತುಂಬಾ ದುರ್ಲಭ ಐತಿ. ಒಳ್ಳೆಯ ಗುರು ಸಿಗುದು ದುರ್ಲಭ, ಒಳ್ಳೆಯ ಶಿಷ್ಯ ಸಿಗುದು ದುರ್ಲಭ ಐತಿ. ಇದು ಗೊತ್ತಿರಲಿ ನಿಮಗೆ. ಒಳ್ಳೆಯ ಗುರುವಿಗೆ ಒಳ್ಳೆಯ ಶಿಷ್ಯ ಸಿಗುದು ಅಷ್ಟೇ ಕಠಿಣ ಐತಿ. ಸಮರ್ಥ ಗುರುವಿಗೆ ಸಮರ್ಥ ಸಿಗಬೇಕಾದ್ರೆ ಅದು ಪುಣ್ಯ ಮಾಡಿರ್ಬೇಕು ಗುರು. ಸಮರ್ಥ ಗುರು ಸಿಗ್ಬೇಕಾದ್ರೆ ಶಿಷ್ಯನೂ ಪುಣ್ಯ ಮಾಡಿರ್ಬೇಕು. ಇಬ್ರು ಪುಣ್ಯ ಆಗಿರ್ಬೇಕಲ್ಲಿ. ಒಬ್ಬ ಒಂದಾದ್ರೆ ನಡೆಯಂಗಿಲ್ಲ, ಸಿಗಂಗಿಲ್ಲ ಗುರು. ಅದಕ್ಕೆ ಗುರುವಿನ ಮಹತ್ವ ಏನು? ಎಷ್ಟು ಜನ ಗುರುಗಳು? 6 ಥರದ ಜನ ಗುರುಗಳ. ಶಿಕ್ಷಾ ಗುರುಗಳು, ಶಾಲೆಯೊಳಗೆ ಶಿಕ್ಷೆ ಕಲಿಸ್ತಾರೆ, ಸಮಾಜದೊಳಗೆ ಬದುಕಾಕ ದಾರಿ ಹೇಳ್ತಾರೆ. ವಿದ್ಯಾಗುರುಗಳು, ಏನೆಲ್ಲ ವಿದ್ಯೆಗಳದಾವ, ಬೇರೆ ಬೇರೆ ಥರದ ವಿದ್ಯೆಗಳದ, ಅವನ್ನೆಲ್ಲ ಕಲಿಸ್ತಾರೆ ವಿದ್ಯಾಗುರುಗಳು. ಬುದ್ಧಿಗುರುಗಳು, ಈಗೇನು ಬ್ರಹ್ಮಜ್ಞಾನ ಹೇಳ್ತಾರಲ್ಲ, ಈಗೇನು ಹೇಳ್ತಾ ಇದು ಗೊತ್ತಿಲ್ಲ ಅದನ್ನು ಗೊತ್ತು ಮಾಡಿ ಏನು ಹೇಳ್ತು, ಇದು ಬುದ್ಧಿಗುರುಗಳು, ಬುದ್ಧಿ ಮಾತು ಹೇಳುವಂಥದ್ದು. ಇನ್ನೆಷ್ಟು ದೀಕ್ಷಾ ಗುರುಗಳು ಅಂತ ಬರ್ತಾರೆ. ಅವ್ರು ದೀಕ್ಷೆ ಅಷ್ಟೇ ಕೊಟ್ಟು ಕೈ ಬಿಟ್ಬಿಡ್ತಾರೆ. ಲಿಂಗ ದೀಕ್ಷೆನೂ, ಮಂತ್ರ ದೀಕ್ಷೆನೂ, ಇನ್ನೊಂದು ಮತ್ತೊಂದು ಮಗದೊಂದು ಕೊಡ್ತಾರೆ. ಹಂಗಾರೆ ಮತ್ತೊಬ್ರು ಯಾರು ಲಾಸ್ಟಿಗೆ ಮೋಕ್ಷ ಗುರು. ನೋಡ್ರಿ, ಮೋಕ್ಷಕ್ಕೆ ದಾರಿ ತೋರಿಸೋ ಗುರುನ ಶ್ರೇಷ್ಠ. ಆ ಶಕ್ತಿ ಸಾಮರ್ಥ್ಯ ಇರೋದು ಅವ್ನ ಒಬ್ಬಂಗ. ಅವ್ನ್ ಹೋಗಿ ಪಾದಕ್ಕೆ ಬಿದ್ದು ಅವ್ನ ಸೇವೆ ಮಾಡಿ, ಗುರುನಾಥ ನಾನು ಕೈ ಬಿಡ್ಬೇಡಪ್ಪ ಯಪ್ಪ, ನಾನು ಮುಕ್ತಿಗೆ ದಾರಿ ತೋರಿಸಿ ನೀನು ಅಂದ್ರೆ ತೇಲಿಸ್ತಾನೆ. ಆಗ ಗಟ್ಟಿಗೆ ಅವ್ನ ಪಾದನ ಹಿಡಿದಿರ್ಬೇಕು. ಅದಕ್ಕೆ ನಿಜಗುಣ ಸೇವೆ ಏನಂತ, ಸುಮ್ಮನೆ ನಂಬೋ ನೀ ಗುರುಪಾದವ, ಬಾಯಿ ಮಾಡುವಂಗಿಲ್ಲ, ತುಟಿ ಪಿಟ ಕಲ್ಲಾಡುವಂಗಿಲ್ಲ, ಸುಮ್ಮನೆ ಗುರುಪಾದ ನಂಬಬೇಕಂತ. ಸಂಶಯ ಮಾಡಬಾರ್ದು ಅಂತ ಹೇಳ್ತಾನ. ಗುರುವಿನ ಮ್ಯಾಗ ಸಂಶಯ ಮಾಡಿದ್ರೆ ದ್ರೋಹ ಆಗತ್ತ, ಅಲ್ಲಿಗೆ ಶಾಪ ಉತ್ಪತ್ತಿ ಆಗತ್ತ. ಒಂದು ಹೆಂಗ ಗುರು ದಾರಿ ತೋರಿಸ್ತಾನ ಅಂತ ಶಾಪ ಹೇಳ್ತೀನಿ. ಬೆನಕನಾಥ ಸರ್ ಈಗ ಹೇಳಿದ್ರು, ವ್ಯಾಸ ಮಹರ್ಷಿಗಳು ದಾರಿಯಲ್ಲಿ ಹೋಗ್ತಿದ್ರಂತೆ. ಒಬ್ಬ ಹೊಲ್ದಾಗ ಕೆಲಸ ಮಾಡ್ತಿದ್ದ. ಅವ ಓಡಿ ಬಂದವನ ಕೈ ಕೆಸರಾಗಿತ್ತು, ಬುದ್ಧಿ ಅಂತ ನಮಸ್ಕಾರ ಮಾಡಿದ. ಆಯ್ತಪ್ಪ ಏನು ಅಂದ್ರೆ, ಬುದ್ಧಿಯರ ನನಗೆ ಮೋಕ್ಷಕ್ಕೆ ದಾರಿ ತೋರಿಸ್ಬಿಟ್ಟಿರಿ ನೀವು. ಅದೇ ಹಂಗ ಏನಾರು ಮಾಡಿ ನನಗೆ ಗೊತ್ತಿಲ್ಲ, ಬಟ್ ನನಗೊಂದು ಮುಕ್ತಿಗೆ ದಾರಿ ತೋರಿಸ್ಬಿಟ್ಟು ನೀವು. ಗುರುವಿನ ಮಾತು ಹೇಳಾಕತ್ತೀನಿ. ಅವ ಏನು ಬಿಡ್ಲಿಲ್ಲ,
ನಾವು ಬಿಡುವಂಗೆ ಕಾಣುವುದಿಲ್ಲ ಅಂದವ್ರು ವ್ಯಾಸ ಮಹರ್ಷಿಗಳು ಆತಾಳು ಹೇಳ್ತೀನಿ ಯಜ್ಞ ಅಂತ ಹೇಳ್ರಿ ಅಂತ. ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನ, ಇಷ್ಟೇ. ಅರ್ಥ ಆಯ್ತಾ? ನೋಡ್ರಿ ಬುದ್ಧಿ ಅರ್ಥ ಆಯ್ತು. ಇಷ್ಟು ಮಾಡಿ ಜೀವನದಾಗ ನೀನು ಮುಕ್ತಿ ಆಗುತ್ತ. ಗುರುವಾಕ್ಯ, ಮಂತ್ರ ಮೂಲೋ ಗುರುವಾಕ್ಯ, ಜ್ಞಾನ ಮೂಲೋ ಗುರುಮೂರ್ತಿ, ಮುಕ್ತಿ ಮೂಲೋ ಗುರುಪಾದ. ಅದಕ್ಕೆ ಗುರುವಿನ ಪಾದ ಗಟ್ಟಿಡಿ ಅಂದಾರ ನಮ್ಮ ಮಂದಿ. ನಾವು ಯಾರು ಹಿಡಿಯಂಗಿಲ್ಲ. ವರ್ಷ ಒಂದು ದಿವಸ ಇಷ್ಟು ಪೂಜೆ ಇದ್ದ ಬರ್ತೀವಿ, ಪೂಜೆ ಮಾಡೋದೈತಿ, ಹೋಗೋದೈತಿ ಮನೆಗೆ, ಮತ್ತೆ ಯಥಾವತ್ ನಮ್ದ ಕಾಯ್ಕ. ಅದಕ್ಕೆ ವ್ಯಾಸ ಮಹರ್ಷಿಗಳೇನು, ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನ. ಪರರಿಗೆ ಉಪಕಾರ ಮಾಡುವುದೇ ಪುಣ್ಯ, ಪರರಿಗೆ ಹಿಂಸಿಸುವುದೇ ಅಥವಾ ಪೀಡೆ ತೊಂದರೆ ಕೊಡುವುದೇ ಪಾಪ. ಅದನ್ನು ಗುರು ಹೇಳ. ಆಯ್ತು ಬುದ್ಧಿ, ನಾ ನೀವು ಹೇಳ್ದಂಗೆ ಮಾಡಿ ನಾ ಮುಕ್ತಿ ತಗೊಂತೀನಿ. ಮತ್ತೊಂದು ಮಹತ್ವ ಹೇಳ ಏನಂದ್ರೆ, ಗುರು ದರ್ಶನ ಆದ್ರೆ ಹೆಂಗ ಸಿಗುತ್ತೆ ಮುಕ್ತಿ ಅನ್ನೋದು ಇನ್ನೊಂದು ಎಕ್ಸಾಂಪಲ್ ಕೊಡ. ವ್ಯಾಸ ಮಹರ್ಷಿಗಳು ದಾರಿ ಹಿಡಿದು ಹೋಗ್ತಾ ಇದ್ದಾರೆ. ಅಲ್ಲಿ ಒಂದು ಹುಳ ದಾರಿ ಒಳಗೆ ಓಡ್ಕೊಂತ ಹಿಂಗೆ ಹೋಗ್ತಾ ಇತ್ತಂತ. ಅವಾಗ ಪಶು ಪಕ್ಷಿಗಳು, ಎಲ್ಲಾ ಗಿಡ ಮರಗಳು, ಪ್ರಾಣಿಗಳು ಮಾತಾಡ್ತಿದ್ವು. ಅವಾಗ ಯಾವಾಗ ಸತ್ಯಯುಗದೊಳಗ, ತ್ರೇತಾಯುಗದೊಳಗ, ದ್ವಾಪರ ಯುಗದೊಳಗ. ಈಗ ಮಾತಾಡೋದಿಲ್ಲ. ಅದಕ್ಕೆ ಕಾರಣ ಐತಿ. ಹೇಳಕ್ ನಿಂತ್ರ ಬೆಳಕು ಹರಿತೈತಿ, ನಂದು ಬೇಡ. ಯಾಕೆ ನಾನು ಶಿಕ್ಷಕ ವೃತ್ತಿಗೆ ಅದಿಲ್ಲ. ಮಾತಾಡಕ್ ನಿಂತ್ರ ಒಂದ್ ತಾಸು ಜಡದಾಗ ಬಿಡೋರ, ಅದು ಸರಳ ಬಿಡೋರಲ್ಲ. ಅದು ಏನಾತಂದ, ವ್ಯಾಸ ಮಹರ್ಷಿಗೆ ಹೋಗುವತ್ನಾಗ ಅದು ಓಡ್ಕೊಂತಕ್ಕಿಂತ ಅನ್ಕೊಂತಕ್ಕಿಂತ ಬೇಗ ಆ ದಂಡಿ ಮುಟ್ಟಿದ್ರೆ ಸಾಕಪ್ಪ, ನನ್ನ ಪ್ರಾಣ ಉಳಿತೈತೆ. ಆ ವ್ಯಾಸ ಮಹರ್ಷಿಗಳ ಯಾಕೋ ಅಷ್ಟೇ ತ್ರಾಸ್ ತಗೊಂಡು ಓಡಾಡಕತಿ, ಸಾವಿಗೆ ಯಾಕೋ ಅಷ್ಟು ಹೆದರ್ತಾ ಇದೀಯಾ, ಬದುಕ್ಬೇಕಂತ ಓಡ್ ಹೊಂಟದ ರಸ್ತಾ ದಾಟಿತ್ತಾಗ. ಇಲ್ರಿ ಬುದ್ಧಿ, ನೋಡ್ರಿ ಇಲ್ಲ ರಥ ಬರಕತೈತಿ, ಮತ್ತ ಆ ರಥ ನನ್ನ ಮ್ಯಾಗ ಹಾದು ಹೋದ್ರೆ ನಾ ಬೇರೆ ಸಣ್ಣ ಪ್ರಾಣಿ, ಹುಳು ಕ್ರಿಮಿ, ನಾನು ಸತ್ತ ಹೋಗ್ತೀನಿ ಬುದ್ಧಿ ಯಾರ ಅವ್ರಂದ. ಅಲ್ಲಿ ಈಗಿದ್ದರೆ ಏನು ಮಾಡಮದೀನಿ, ಈಗ ಏನು ಮಾಡ್ತೀನಿ, ಕ್ರಿಮಿ ಕೀಟಾಗಿ ಹುಟ್ಟಿದಿ, ಜ್ಞಾನನೇ ಇಲ್ಲ, ಮನುಷ್ಯ ಜನ್ಮಕ್ಕೆ ಬಂದ ಮ್ಯಾಗ ಅದು ಈಗೇನು ಮಾಡಮದಿಯಪ್ಪ ನೀನು. ಹೌದು ಬಿಡ್ರಿ, ಅದು ಕರೆ ಐತಿ. ಅದಕ್ಕೆ ಅವಾಗ ಏನಾಗ್ಬಿಡ್ತು, ಗುರು ದರ್ಶನ ಆಯ್ತು, ಗುರು ಆಶೀರ್ವಾದ ಆಯ್ತು. ಆಯ್ತಂದದ ನಿರ್ಮೋಹಕ್ಕೆ ಬಂದ್ಬಿಡ್ತು. ನಿರ್ಮೋಹಕ್ಕೆ ಬಂದು ನಿಂತು ಬಿಡ್ತ ಅಲ್ಲೇ. ಅವಾಗ ಅದ ರಥ ಬಂದು ಹಾದು ಹೋಗ್ಬಿಡ್ತು, ಸತ್ ಬಿಡ್ತಾರೆ. ಅವಾಗ ಆ ಹುಳ ಯಾವ್ದೋ ಮೈತ್ರೇಯಿ ಅಂತ ಒಬ್ಬ ಋಷಿ ಬರ್ತಾನ, ಅವಂಗ ಆಗಿದ್ದು ಶಾಪ್ ಆಗಿರುತ್ತದು. ಅವಾಗ ಅವ ಏನಾಗತ್ತ, ಮತ್ತೆ ಗಿಳಿಯಾಗಿ ಬಿಡ್ತಾನೆ. ಮತ್ತ ಗುರು ದರ್ಶನ ಆಗತ್ತೆ ವ್ಯಾಸರದು. ಮತ್ ನೋಡ್ತಾನೆ ಗುರುನಾಥ ಅಂತಾನೆ. ಮತ್ ಗಿಳಿಯಾಗಿ ಬಂದು ಏನೇ ಹ್ಞೂ ಯಪ್ಪ ಆಶೀರ್ವಾದ ಮಾಡು. ಆಯ್ತಂದ್ರೆ ಅವಂಗ 84 ಲಕ್ಷ ಜೀವರಾಶಿಗಳು ದಾಟಿ ಹೋಗ್ಬೇಕಾಗಿತ್ತವ. ಅಷ್ಟು ಹೋಗ್ಲಿಲ್ಲ. ಯಾಕೆ, ಗುರು ಆಶೀರ್ವಾದ 3-4 ಜನದ ಗುರುವಿಂದ ದರ್ಶನ ಆಗ್ಬಿಡ್ತು. ಎಲ್ಲಾ ಜೀವನ ಏನದ 84 ಲಕ್ಷ ಅವು ಸುಟ್ಟು ಬರ್ನ್ ಆಗಿ ಮನುಷ್ಯ ಜನ್ಮಕ್ಕೆ ಬಂದ್ಬಿಟ್ಟ ಮೈತ್ರಿ ಋಷಿ. ನೋಡಿ ಗುರು ಆಶೀರ್ವಾದ ಹೆಂಗೈತಿ, ಗುರು ದರ್ಶನ ಹೆಂಗೈತಿ. ಇದು ಗುರುವಿನ ಮಹಿಮೆ, ಮಹತ್ವ ಇದು. ಅವಾಗ ಮತ್ತೆ ಋಷಿಯಾಗಿ ಬಂದಿಂದ ಮತ್ತೆ ದರ್ಶನ ಮಾಡಿದ ಸದ್ಗುರುನಾಥ, ನಿನ್ನ ಕೃಪಾ ಕಟಾಕ್ಷದಿಂದ ಮತ್ತೆ ನನ್ನ ಮನುಷ್ಯ ಜನ್ಮ ಸಿಕ್ತು. ಈ ಜನ್ಮದಾಗ ನಾನು ಸಾರ್ಥಕ ಮಾಡ್ಕೊಂಡು ಮುಕ್ತಿ ತಗೋತೀನಿ, ನನಗೆ ಇನ್ಯಾವುದೂ ಬೇಡ. ಆಯ್ತಪ್ಪ, ನಿನ್ ಒಳ್ಳೇದಾಗತ್ತಂತ ಗುರು ತನ್ನ ಹಸ್ತವನ್ನು ಮಸ್ತಕದ ಮೇಲೆ ಇಟ್ಬಿಟ್ಟ. ನೋಡ್ರಿ, ಜಗದ್ವಿಖ್ಯಾತ ಮೈತ್ರೇಯ ಮಹರ್ಷಿಯಾಗಿ ಮುಕ್ತಿಯನ್ನು ತಗೊಂಡು ಮತ್ತೆ ವೇದಾಂತವನ್ನು ಬರೆದು. ನಿಮಗಿದು ಅಂತ ಗೊತ್ತಿರಲಿ, ಏನಂದ್ರೆ ನೀವೆಲ್ಲ ಸಂಸಾರದಾಗದಿರಿಲ್ಲ, ನೀವೇ ಪುಣ್ಯವಂತರು. ಸಂಸಾರದಾಗಿದ್ದು ಪಾರಮಾರ್ಥ ಗೆಲ್ಬೇಕಂತ. ಅದಕ್ಕೆ ನಾವು ವೇದಾಂತ ಏನ್ ಹೇಳೈತಿ, ಧನ್ಯೋ ಗೃಹಸ್ಥ ಅಂತ ಹೇಳೈತಿ. ಧನ್ಯೋ ಸನ್ಯಾಸಿ ಎಂದಿಲ್ಲ. ಸನ್ಯಾಸಿಗಳು ಧನ್ಯರಲ್ಲ ಅಂತವು. ಯಾರು ಧನ್ಯರು? ಸಂಸಾರಿಕರು. ಎರಡೂ ಕೂಡ ಹೋಗ್ತಾರೆ. ಒಂದು ಸಂಸಾರದ್ದು, ಒಂದು ಪಾರಮಾರ್ಥದ್ದು. ಅವು ಎರಡನ್ನೂ ನಿಗಿಸ್ಕೊಂಡು ಹೋಗ್ಬೇಕಂತ. ಅದಕ್ಕೆ ನಮ್ಮ ಹಿಂದಿನ ಎಷ್ಟೆಲ್ಲ ಬ್ರಹ್ಮಜ್ಞಾನಿಗಳು ಹೇಳ್ಯಾರ. ಶರೀಫ್ ಸಾಹೇಬರು ಈ ವಿಷಯದೊಳಗೆ ಬಹಳ ಜ್ಞಾನಿಗಳು. ಒಂದು ಹಾಡು ಹೇಳಾರು, ಒಂದಲ್ಲ ಹಿಂಗೆ ಹೇಳ್ತೀವಿ, ಹಾಡೋದಿಲ್ಲ ನನಗೆ ಬರಲ್ಲ, ಕಂಟೆಲ್ಲ ನಿಮ್ಗೆ ಗೊತ್ತಾಗಿದ್ದು ಕೇಳ್ತಾನ. ಏನದ, ಎಂತೆಂಥದ್ದೆಲ್ಲಾನು ಬರಲಿ, ಎಂತೇನೆಂಬುದು ತೋರುವ ಗುರುವಿನ ಅಂತಃಕರಣ ನನ್ನನ್ನು ತಪ್ಪದೇ ಕಾಯಲಿ ಅಂದ. ಗುರುವಿನ ಮಹತ್ವ ಇದು. ಮಾತಾಡಪ್ಪ. ಹಾ ಆತು, ಗುರುವಾಕ್ಯ ಐತಿ, ಮುಗಿಸ್ಬಿಡ್ತೀನಿ.
ಏನ್ ಹೇಳಿದ, ಎಂತೆಂಥದ್ದೆಲ್ಲಾನು ಬರಲಿ, ಈ ಭೂಮಿಯಾಗ ನಾನೇನು ಅಂತ ತೊಂದರೆ ಬರಲಿ ನನಗೆ, ನಾ ಅನ್ಸೋದಲ್ಲ. ಎಂತೇನೆಂಬುದು ತೋರುವ ಗುರುವಿನ ಅಂತಃಕರಣ ನನ್ನನ್ನು ತಪ್ಪದೇ ಕಾಯಿಲೆ. ಗುರುನಾಥ ನಿನ್ನ ಆಶೀರ್ವಾದ ನನಗೆ ಸದಾ ಕಾಯಿಲೆ ಅಂದ. ಯಾವ ಕಾಲಕ್ಕೂ ಕಾಯಿಲೆ, ಬೇಕಾದಂತ ತೊಂದರೆ ಬರಲಿ, ಅಡವ್ಯಾಗ ಹೋಗ್ಲಿ, ಮಸನಕ್ಕೆ ಹೋಗ್ಲಿ, ಎಲ್ಲಿ ಹೋದ್ರು ನಿನ್ನ ಅಂತಃಕರಣ ನಿನ್ನ ಕಾರುಣ್ಯ ನನ್ನ ಕಾಯಿಲೆ ಅಂದ. ದೇವ್ರಿಗೆ ಹೋಗಿ ಕೇಳ್ಕೊಳ್ಳಿಲ್ಲ. ನಾವು ದೇವ್ರ ಮುಂದೆ ಕೇಳ್ತೀವಿ ದಿವಸ, ಅದನ್ನ ಕೊಡು ಇದನ್ನ ಕೊಡು, ಹಂಗಾತು ಹಿಂಗ. ಇಲ್ಲೇ ಗುರು ಕುಂತಾನ, ನಿಮ್ಗೊಂದು ಮಾತು ಹೇಳಿ ಮುಗಿಸ್ಬಿಡ್ತೀವಿ. ಇವ್ರನ್ನ ಹಿಂಗೆ ಸುಮ್ಮನೆ ನೋಡ್ಕೊಂತ ನಿಂದರೆ ಬಂದಿನಿ, ಇಲ್ಲ ಕುಂದರಿ, ಬರೀ ನೋಡ್ರಿ. ನೋಡಿದ್ರೆ ನಿಮ್ಗೆ ಸಮಸ್ಯೆ ಪರಿಹಾರ ತಾನೇ ಸಿಗುತ್ತೆ. ಬರೀ ನೋಡಿದ್ರೇನೆ ಅಂತ ಶಕ್ತಿ ಆ ಗುರುನಾಥ್ ಅಂತೇಳಿ. ಬಂದು ಕುಂತು ಬರೀ ನೋಡಿದ್ರೆ ನಿಮ್ಮ ಸಮಸ್ಯೆ ಪರಿಹಾರ ತಾನಾಗೆ ತಿಳಿದೋಗ್ಬಿಡ್ತೈತಿ ಗುರು ನೋಡಿದ್ರೆ. ಅದಕ್ಕೆ ಗುರು ಎದುರಿಗೆ ಬಂದ್ರೆ ನಮಸ್ಕಾರ ಮಾಡಿ, ನಿಮಗೆ ಏನೆಲ್ಲ ಜಯ ಆಗುತ್ತೆ, ಸಕಲ ಸೌಭಾಗ್ಯ ಪ್ರಾಪ್ತಿ ಆಗುತ್ತೆ. ಗುರು ಹಿಂಗೆ ಹೋಗಿದ್ದ ಬಲದಿಂದ ನಮಸ್ಕಾರ ಮಾಡಿದ್ರೆ ನಿಮ್ಗೆ ಮಾಡೋ ಕೆಲಸ ಬಲ ಆಗುತ್ತೆ. ಎಡಕ್ಕೆ ಹೋದ್ರೆ ನಿಮ್ಮ ಎಲ್ಲಾ ಕಷ್ಟಗಳು ದೂರ ಆಕ್ಕವು. ಗುರುವನ್ನ ಹಿಂದಿನಿಂದ ನಮಸ್ಕಾರ ಮಾಡಿದ್ರೆ ನಿಮ್ದೆಲ್ಲ ಬಹುಬಂಧನ ಸುಟ್ಟು ಬರಾಗಿ ಪವಿತ್ರ ಆಗಿ ಹೋಗ್ಬಿಡ್ತೀರಿ. ನನಗೆ 2 ನಿಮಿಷ ಇದ್ರೆ ಅಷ್ಟೇ. ನಾನು ಇವತ್ತು ಈ ಮಟ್ಟಕ್ಕೆ ಬಂದಿದ್ರಾಕ ನನಗೂ ನನ್ನ ಗುರುನ ಕಾರಣಲ್ಲ, ಜೊತೆಗೆ ನನ್ನ ಹೆಂಡತಿನೂ ಕಾರಣ. ಇಲ್ಲೇ ಬಂದು ಕುಂತ ಆಕಿನೂ ನನ್ನ ಗುರುನ. ನಾ ಇವತ್ತು ಮಾತಾಡಕತ್ತೀನಿ ಅಂದ್ರೆ ಆಕಿದ ಪವರ್ ಜಾಸ್ತಿ ಐತಿ ನನ್ನ ಕಡೆ. ನನ್ನ ಕಡೆ ಏನು ಬದನೆಕಾಯಿ ಇಲ್ಲ, ಆಕಿದು ಶಕ್ತಿನಿಂದ ನಾ ಮಾತಾಡಕತ್ತೀನಿ. ಈಗ ನಾನು 2 ಮಾತನ್ನು ಇಲ್ಲಿ ಇಷ್ಟೊತ್ತನ ಮಾತಾಡೀನಿ, ಅದನ್ನ ಸದ್ಗುರುನಾಥನ ಪಾದಕ್ಕೆ ಅರ್ಪಿಸ್ತೀನಿ. ಯಾಕಂತಂದ್ರೆ ಅವನು ಬಂದು ನನ್ನ ನಾಲ್ಗಿ ಮ್ಯಾಗ ಕುಂತು ನುಡಿಸ್ಯಾನ, ನಾನು ನುಡಿದೀನಿ. ನುಡಿದದ್ದು ನನ್ನ ನಾಲ್ಗಿ, ನುಡಿಸಿದವರು ಅವರು. ಅದಕ್ಕೆ ಅದು ತಪ್ಪು ಒಪ್ಪು ಮಾನ ಅಪಮಾನ ಅವ್ರ ಪಾದಕ್ಕೆ ಹಾಕಿ ನನ್ನ 2 ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.